ಕಮ್ಯುನಿಕೇಶನ್ ಎನಿಬಡಿ ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಮರಾಠಿ ಇದೆ ಮರಾಠಿ मध्ये सांग ನೀ ತೆಲುಗು తెలుసా ತೆಲುಗು చెప్పండి ಇಫ್ ಯು ನೋ ಇಂಗ್ಲಿಷ್ ಎಕ್ಸ್‌ಪ್ರೆಸ್ ಇನ್ ಇಂಗ್ಲಿಷ್ ಇಲ್ಲ ಸರ್ ನಾವು ಕನ್ನಡದಲ್ಲಿ ಹೇಳ್ತೀವಿ ಕಮ್ಯುನಿಕೇಶನ್ ಅನ್ನೋದಕ್ಕೆ ಕನ್ನಡದಲ್ಲಿ ಏನು ಹೇಳ್ತೀರಾ ಏನಪ್ಪ ಸಂವಹನ ಅಂದ್ರೆ ಇಬ್ಬರ ನಡುವಿನ ಸಂಭಾಷಣೆ ರೈಟ್ the conversation between each other or one another is called communication communication ಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಏನು ಮೊದಲನೇದು ಬಂದು ಐ ಸೇ ಲ್ಯಾಂಗ್ವೇಜ್ ಬೇರೆ ಬೇರೆ ಭಾಷೆಗಳಿದೆ ಸುಮಾರು ಭಾಷೆಗಳಿದೆ ಆ ಭಾಷೆಯನ್ನ ನಿಮ್ಮ ಎದುರುಗಡೆ ಇರುವಂತ ವ್ಯಕ್ತಿ ಯಾರು ನಿಮ್ ಜೊತೆ ಮಾತಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನೀವ್ ಹೇಳಿರೋ ಮಾತು ಅವ್ರಿಗೆ ಅರ್ಥ ಆಗ್ಬೇಕು ಅವ್ರು ಹೇಳಿರೋ ಮಾತು ನೀವು ಅರ್ಥ ಆಗಿದೆ ಅಂದ್ರೆ ಕಮ್ಯುನಿಕೇಶನ್. ಈಗ ಸ್ವಲ್ಪ ಭಾಷೆ ಅಂತ ಬಂದಾಗ ಮಾತೃಭಾಷೆ ನಮಗೆ ಗೊತ್ತೇ ಇದೆ. ಉರ್ದು ಭಾಷೆಯಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದವರು ಇದ್ದಾರೆ, ಮರಾಠಿನಲ್ಲಿ ಮಾಡಿದವರು ಇದ್ದಾರೆ. ಈಗ ಕರ್ನಾಟಕ ಅಂದಾಗ ಕನ್ನಡದಲ್ಲಿ ಸಾಕಷ್ಟು ಜನ ಕನ್ನಡದಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ತಾ ಇರ್ತಾರೆ, ಹಿಂದಿನಲ್ಲಿ ಮಾಡಿದ್ದಾರೆ. ನಮ್ಗೆ ಚಾಲೆಂಜಿಂಗ್ ಯಾವ್ದಪ್ಪ ಅಂದ್ರೆ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್. Why English is that difficult? If you ask me, English ಯಾಕಪ್ಪ difficult ಅಂದ್ರೆ ಇದು ನಮ್ಮ ಭಾಷೆ ಅಲ್ಲ. We are not a native speaker of English. We are the native speaker of Indian languages. We are a native speaker of Indian languages. There are many states in India. See to it. According to the states, we are going to use different languages. They are called regional languages. ಅದನ್ನ ನಾವು ಪ್ರಾದೇಶಿಕ ಭಾಷೆ ಅಂತ ಹೇಳ್ತಾ ಹೋಗ್ತೀವಿ. ಈ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದ್ರೆ ಇವಾಗ ಪಕ್ಕದ ಕ್ಲಾಸ್ ಅಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ ನಡೀತಾ ಇದೆ. ಮೇಡಮ್ ಅವರು ಅದ್ಭುತವಾಗಿ ಅಲ್ಲಿ ಮಾತಾಡಿದ್ರು, ನೋಡಿದೆ, ಚೆನ್ನಾಗಿ ಮಾತಾಡಿದ್ರು. ಮೇಡಮ್ ತಮ್ಮ ಹೆಸರು ಅದ್ಭುತವಾಗಿ ಹೇಳಿದ್ರು. ಕಮ್ಯುನಿಕೇಶನ್ ಅಂದಾಗ ಅದು ನನಗೆ ಜ್ಞಾಪಕ ಆಯ್ತು. ನಾನು ಜ್ಞಾಪಿಸ್ಕೊಳ್ಳೇಬೇಕು, ಇಲ್ಲ ಇದ್ದಾರೆ ಅವರು ಚಪ್ಪಳೆ ಬಂತು. ಬಂದಾಗ ಏನು ಲ್ಯಾಂಗ್ವೇಜ್ ಅಲ್ಲಿ ಏನ್ ಗೊತ್ತಿರ್ಬೇಕು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅಲ್ಲಿರುವಂತ ಲೆಟರ್ಸ್ ಇಂಗ್ಲಿಷ್ ಅಲ್ಲಿ ಎಷ್ಟು ಲೆಟರ್ಸ್ ಇದೆ? ಇದಕ್ಕೆ 26 ಅಕ್ಷರಗಳಿಗೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ? ಎಸ್ ಸ್ಪೆಲ್ಲಿಂಗ್ ಪ್ಲೀಸ್. ALP HA BETS. Is it right word? It is absolutely wrong. ಯಾರು ಕರೆಕ್ಷನ್ ಮಾಡ್ತೀರಾ? ಅಲ್ಲಿಂದನೇ ಬರೋಣ, ಅಲ್ಲಿಂದ ನಮ್ಮ ಕಮ್ಯುನಿಕೇಶನ್ ಬರೋಣ. ಆಲ್ಫಾಬೆಟ್ ಸರಿಯಾಗಿದೆಯಾ ತಪ್ಪಾಗಿದೆ? ಏನ್ ತಪ್ಪಾಗಿದೆ? ಎನಿಬಡಿ ರನ್ನಿಂಗ್ ಶಾರ್ಟ್ ಆಫ್ ದ ಟೈಮ್. ಆಲ್ಫಾಬೆಟ್ಸ್ ಅಂತ ಯಾವತ್ತೂ ಹೇಳಲ್ಲ ಆಲ್ಫಾಬೆಟ್ ಅಂತ. ಕನ್ನಡದಲ್ಲಿ ವರ್ಣಮಾಲೆಗಳು ಅಂತ ಹೇಳೋದಲ್ಲ ವರ್ಣಮಾಲೆ ಅಂತ ಹೇಳ್ತಾರೆ. ಹಾಗಾದ್ರೆ ಮಾಲೆ ಅಂದ್ರೆ ಏನು? ಹೂವಿನ ಮಾಲೆ ಹೇಳಿದ್ರಲ್ಲ, ಇಂಗ್ಲಿಷ್ ಅಲ್ಲಿ ಏನಂತಾರೆ? ಗಾರ್ಲ್ಯಾಂಡ್ ಅಂತಾರೆ. ಒಡಿಸೆ ಗಾರ್ಲ್ಯಾಂಡ್ ಅಂತಾರೆ. ಗಾರ್ಲ್ಯಾಂಡ್ ಅಂದ್ರೆ ಏನು? ಮಾಲೆ. ಯಾವುದು? ಗಾರ್ಲ್ಯಾಂಡ್ ಆಫ್ ರೋಸಸ್ ಅಂತ ಹೇಳಿ, ಗಾರ್ಲ್ಯಾಂಡ್ ಆಫ್ ಜಾಸ್ಮಿನ್ ಅಂತ ಹೇಳಿ, ಗಾರ್ಲ್ಯಾಂಡ್ ಆಫ್ ಮಾರಿಗೋಲ್ಡ್ ಅಂತ ಹೇಳಿ ಯಾವ ಮಾಲೆಯಿಂದ ಮಾಡಿರ್ತೀರ ಆಯಾ ಭಾಷೆಯಲ್ಲಿ ಕೆಲವು ಅಕ್ಷರಗಳಿದ್ದಾವೆ. ಅಕ್ಷರಗಳ ಜ್ಞಾನ ಇರಬೇಕು. ಅದ್ರ ಜೊತೆಗೆ ನಮ್ಗೆ ಏನ್ ಗೊತ್ತಾಗಬೇಕು? ಅದರ ಉಚ್ಚಾರ, ಅದರ ಪ್ರೊನೌನ್ಸಿಯೇಷನ್ ನಮಗೆ ಗೊತ್ತಿರಬೇಕು. ಬೇಸಿಕ್ ಇಂದ ಬರ್ತಾ ಇದ್ದೀನಿ. ಏನಪ್ಪ ಗೊತ್ತಿರೋದು? ABCD ಹೇಳ್ತಾ ಇದ್ರೆ ಅನ್ಕೊಳಕ್ ಹೋಗ್ಬೇಡಿ. ಎಷ್ಟು ಮಿಸ್ಟೇಕ್ ಮಾಡ್ತೀವಿ. ಫಸ್ಟ್ ಒನ್ ಏನಪ್ಪ? ಆಲ್ಫಾಬೆಟ್ಸ್ ಅಲ್ಲ, ಆಲ್ಫಾಬೆಟ್. ಇಂಗ್ಲಿಷ್ ಅಲ್ಲಿ ಆಲ್ಫಾಬೆಟ್ ಎಷ್ಟಿದೆ? ಒಂದಿದೆ. A set of 26 letters. 26 ಅಕ್ಷರದ ಒಂದು ಗುಂಪು. ಅಲ್ಲಿಂದ ಕಲಿಬೇಕಿದ್ರು ನಾವು ಡಿಗ್ರಿ ಬಂದ್ಬಿಟ್ಟಿದ್ದೀವಿ. 26 ಅಕ್ಷರಗಳ ಒಂದು ಗುಂಪು. ಆ ಸೆಟ್ ಆಫ್ 26 letters is called alphabet ಅಂತ ಹೇಳ್ತಾರೆ. ಹಾಗಾದ್ರೆ ಅಕ್ಷರಗಳು ಎಷ್ಟಿದೆ? 26. ಕನ್ನಡದಲ್ಲಿ ಸೇಟು ಬೇರೆ ಬೇರೆ ಇರುತ್ತೆ. ಈಗ ಮಾತಾಡ್ಬೇಕಾದ್ರೆ ನಮಗೆ ಮುಖ್ಯವಾಗಿ ಇಂಪಾರ್ಟೆಂಟ್ ಯಾವುದು? ಫಸ್ಟ್ ಲ್ಯಾಂಗ್ವೇಜ್, ಅದರಲ್ಲಿರುವಂತ ಲೆಟರ್ಸ್, ಅದರ ಪ್ರೊನೌನ್ಸಿಯೇಷನ್ ಗೊತ್ತಿರಬೇಕು. ಎಸ್ ಓದಿಪ್ಪ ಏನಿದೆ? ಎಸ್ ದಟ್ಸ್ ದ ರೈಟ್ ಪ್ರೊನೌನ್ಸಿಯೇಷನ್. ಈಗ ಹೇಳಿಪ್ಪ ಏನಿದೆ? ಎಸ್ ಮಾತಾಡಕ್ ಬರಲ್ಲ ಅನ್ಕೊಂಡೆ, ಕಾಣಲ್ಲ ಅನ್ನೋದು ಮಾಡಕ್ ಹೋಗ್ಬೇಡಿ. ಇದೇನಪ್ಪ? ಇದು ಯಾವ ಅಕ್ಷರ ಇದು? ಜೇನ. ಏನಿದೆ ಪ್ರೊನೌನ್ಸಿಯೇಷನ್? ಎಸ್ ಜ ಅಂತ ಹೇಳ್ತೀರಾ. ಹಾಗಾದ್ರೆ ಇದೇನು? ಹಾಗಾದ್ರೆ ಇದೇನು? ಮತ್ತೆ ಹೇಳ. ಹಾಗಾದ್ರೆ ಇದೇನು? ಹಾಗಾದ್ರೆ ಇದೇನು? ಇದನ್ನ ಪ್ರೊನೌನ್ಸಿಯೇಷನ್ ಅಂತ. When we go with like ಬನ್ನಿ ಆಲ್ಫಾಬೆಟ್ಸ್ ಬರುತ್ತಾ? ಆಲ್ಫಾಬೆಟ್ಸ್ ಬರುತ್ತಾ? ಇಂಗ್ಲಿಷ್ ಅಕ್ಷರಗಳು ಹೇಳ್ತಾ ಹೋಗ್ತೀರಾ? ಮಿಸ್ಟೇಕ್ಸ್ ಕಂಡಿದ್ದೀರಾ ಅದರಲ್ಲಿ?
ಬರೀ ಟ್ರೈ ಮಾಡೋಣ ಕಲಿಯೋದು ಇವತ್ತು ಅಲ್ಫಾಬೆಟ್ ಇಂದ ಬಂದು ನಿಮ್ಮ ಕಮ್ಯುನಿಕೇಶನ್ ವರ್ಗು ಅರ್ಧ ಗಂಟೆಯಲ್ಲಿ ಎಲ್ಲ ಮುಗಿಸ್ತೀನಿ. ರೆಡಿನಾ ಎವ್ರಿಬಾಡಿ? ಕೇಳಿಸ್ತಾ ಇಲ್ಲ? 26 ಅಕ್ಷರಗಳು ಗೊತ್ತಿದಾವ? ನೀವು ಮತ್ತೆ ಆಮೇಲೆ ನಾನು ಹೇಳ್ತೀನಿ. ರೆಡಿನಾ ಎವ್ರಿಬಾಡಿ? ಓಕೆ, ಒಂದು